ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನ್ಯೂ ಪೇರೆಂಟ್ಸ್ಗೆ ತುಂಬ ಡಿಫಿಕಲ್ಟ್ ಸ್ಟೇಜ್ ಯಾವುದು ಅಂತ ಹೇಳಿದ್ರೆ ಮಗುಗೆ ಸ್ನಾನ ಮಾಡಿಸೋದು. ಪಾಪು ಹುಟ್ಟಿದಾಗ ನಮಗೆ ತುಂಬ ಚಿಕ್ಕವ್ರು ಇರ್ತಾರಲ್ವ, ಕೈಯಲ್ಲಿ ಜಾರ್ತಾ ಇರ್ತಾರೆ, ತುಂಬ ಟೈನಿಯಾಗಿರೋದ್ರಿಂದ ಅವ್ರಿಗೆ ಸ್ನಾನ ಮಾಡಿಸೋದು ತುಂಬಾ ಕಷ್ಟದ ಕೆಲಸ. ಮತ್ತು ಅವರು ತುಂಬ ಸೂಕ್ಷ್ಮ ಇರ್ತಾರೆ, ಅವ್ರನ್ನ ಹ್ಯಾಂಡಲ್ ಮಾಡೋದನ್ನು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಸೊ ಸುಮಾರು ಜನ ನರ್ಸಸ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ ಮತ್ತು ನಾನೀಸ್ನ ಕೂಡ ಅಪಾಯಿಂಟ್ ಮಾಡ್ಕೊಳ್ತಾರೆ. ಬಟ್ ಸ್ವಲ್ಪ ಜನಕ್ಕೆ ಮನೇಲಿ ಆ ಫೆಸಿಲಿಟಿ ಇರೋದಿಲ್ಲ. ನಾವೇ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿದ್ರೆ ಯಾರ ಹತ್ರ ಕೇಳಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಈ ವಿಡಿಯೋ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಪೋಸ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಮ್ಮ ಪಾಪು ಇದು 11ನೇ ದಿನ ಇರೋವಾಗ ಸ್ನಾನ ಮಾಡಿಸಿರೋದು ವಿಡಿಯೋ. ಸೊ ನಮ್ಮ ಪಾಪುಗೆ ನಮಗೆ ಗೊತ್ತಿರೋ ಆಂಟಿನೇ ಸ್ನಾನ ಮಾಡಿಸಿದ್ದು. ಮೇರಿ ಆಂಟಿ ಅಂತೂ ತುಂಬಾ ಒಳ್ಳೆಯವರು. ನಾನು ಚಿಕ್ಕವಳಿರೋವಾಗ ನನ್ನನ್ನು ಮಗಳ ಥರ ನೋಡ್ಕೊಂಡಿದ್ದಾರೆ ಅವರು. ಅವ್ರಿಗೂ ಮಗಳಿದ್ದಾರೆ, ಅವರು ನನ್ನ ತಂಗಿ ಥರ ನೋಡ್ಕೊಂಡಿದ್ದಾರೆ. ಈಗ ನನ್ನ ಮಗನಿಗೆ ಬಂದು ಅವರೇ ಸ್ನಾನ ಮಾಡಿಸ್ತಾರೆ ಅಂತ ಹೇಳಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಮ್ಮ ಮಮ್ಮಿನೇ ಪಾಪುಗೆ ಸ್ನಾನ ಮಾಡಿಸ್ಬೋದು, ಅವ್ರಿಗೇನು ಬರುತ್ತೆ ಮಾಡಿಸ್ಲಿಕ್ಕೆ. ಆದರೆ ಏನು ಪ್ರಾಬ್ಲಮ್ ಅಂದರೆ ಅಮ್ಮಂಗೆ ತುಂಬ ಮಂಡಿ ನೋವು, ಅದಕ್ಕೋಸ್ಕರನೇ. ಆಂಟಿ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ಡು ತುಂಬ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಜನ ಮೊಮ್ಮಕ್ಕಳಿದ್ದಾರೆ, ಅವರೆಲ್ಲರಿಗೂ ಸ್ನಾನ ಮಾಡಿಸಿ ಅವ್ರಿಗೆ ಪಳಗಿದ್ದಾರೆ ಅವರು, ಅದಕ್ಕೋಸ್ಕರನೇ. ಮತ್ತು ಅವ್ರಿಗೂ ವಯಸ್ಸಾಗಿದೆ, ಆದರೂ ಅವ್ರ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪಾಪುಗೆ ಅವರೇ ಸ್ನಾನ ಮಾಡಿಸಿದ್ರು. ಆ್ಯಕ್ಚುಲಿ 4 ತಿಂಗಳವರೆಗೂ ಆಂಟಿನೇ ಸ್ನಾನ ಮಾಡಿಸಿದ್ರು. ಆಂಟಿ ಒಂದು ದಿನ ತಪ್ಪದೆ ಆ 4 ತಿಂಗಳು ದಿನಾಗಳು ಬಂದು ನೀಟಾಗಿ ಪಾಪುಗೆ ಸ್ನಾನ ಮಾಡಿಸಿ ಕೊಟ್ಬಿಟ್ಟು ಹೋಗ್ತಾಯಿದ್ರು. ನಮ್ಮ ಮಗುನ ಹೆಂಗೆ ನೋಡ್ಕೊಳ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತಲ್ವ, ಯಾಕಂದರೆ ಸ್ವಂತ ಮಗಳಿಗೆ ಮಗು ಹೆಂಗಾದರೆ ನೋಡ್ಕೊಳ್ತಾರೆ, ಆ ರೀತಿ ಅವರು ಹೆಲ್ಪ್ ಮಾಡಿದ್ರು ನನಗೆ. ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಅವ್ರಿಗೆ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ. ಮತ್ತು ಮಕ್ಕಳಿಗೆ ಸ್ಟ್ರೆಸ್ ಲೆವೆಲ್ ಏನಿರುತ್ತೆ ಅಲ್ವಾ, ಅದು ಕಡಿಮೆ ಆಗಿ ಅವ್ರಿಗೆ ಒಳ್ಳೆಯದಾಗಿ ನಿದ್ದೆನೂ ಬರುತ್ತೆ. ಮತ್ತು ಮಕ್ಕಳಿಗೆ ಇಮ್ಯೂನ್ ಸಿಸ್ಟಮು ಕೂಡ ಇದರಿಂದ ಸ್ಟ್ರಾಂಗ್ ಆಗುತ್ತೆ ಅಂತೆ. ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಬೋನ್ ಅಷ್ಟೂ ಸ್ಟ್ರಾಂಗ್ ಆಗುತ್ತೆ. ಸೊ ನಾವು ಅಷ್ಟೊಂದು ಜೋರಾಗಿ ಎಳೆದು ಎಲ್ಲ ಮಾಡಬಾರ್ದು. ಮಕ್ಕಳು ತುಂಬ ಸೆನ್ಸಿಟಿವ್ ಇರ್ತಾರೆ ಮತ್ತು ಫ್ಲೆಕ್ಸಿಬಲ್ ಕೂಡ ಇರ್ತಾರೆ. ಬಟ್ ಆದರೆ ನಾಜೂಕಾಗಿ ಹ್ಯಾಂಡಲ್ ಮಾಡಿದ್ರೆ ಮಕ್ಕಳಿಗೆ ಬೋನ್ಸು ಎಲ್ಲನೂ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ತಾಯಿನೇ ಈ ರೀತಿ ಆಯಿಲ್ ಮಸಾಜ್ ಮಾಡೋದ್ರಿಂದ ಪೇರೆಂಟ್ಗೂ ಮತ್ತು ಮಗುಗೂ ಬಾಂಡಿಂಗು ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಆಯಿಲ್ ಮಸಾಜ್ ಮಾಡಿದ್ಮೇಲೆ ಅಟ್ಲೀಸ್ಟು ಒಂದು 10 to 15 ಮಿನಿಟ್ಸ್ ಆದರೂ ಆ ಆಯಿಲ್ನ ಎಳ್ಕೊಳ್ಳೋದಕ್ಕೆ ಬಿಡಬೇಕು. ಸೊ ಮಗು ರಿಲ್ಯಾಕ್ಸ್ಡ್ ಆಗಿರುತ್ತೆ, ಆರಾಮಾಗಿ ಬಿಡ್ಬೋದು, ಏನು ತೊಂದರೆ ಇಲ್ಲ. ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿದ್ರೆ ಆ್ಯಕ್ಚುಲಿ ಓಪನ್ ಎನ್ವಿರಾನ್ಮೆಂಟಲ್ಲಿ ಮಾಡೋದ್ರಿಂದ ಮಕ್ಕಳಿಗೆ ಸಫೋಕೇಟ್ ಆಗಲ್ಲ, ಮಕ್ಕಳು ಅಷ್ಟೊಂದು ಜಾಸ್ತಿ ಅಳೋದಿಲ್ಲ ಅಂತ ಹೇಳ್ತಾರೆ. ಬಟ್ ಈಗಿನ ಮನೆಗಳಲ್ಲೆಲ್ಲ ಅಪಾರ್ಟ್ಮೆಂಟ್ ಕಲ್ಚರ್ ಇರೋದ್ರಿಂದ ಸೊ ಟಾಯ್ಲೆಟ್ಸ್ ಒಳಗಡೆ ನಾವು ಮಾಡಿಸ್ಬೇಕಾಗತ್ತೆ. ಬಟ್ ನಿಮಗೆ ಫ್ರೀ ಸ್ಪೇಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಆಚೆಗಡೆನೇ ಮಗುಗೆ ಸ್ನಾನ ಮಾಡಿಸಿ. ಯಾಕೆ ಅಂತ ಹೇಳಿದ್ರೆ ಆ ಹಬ್ಬೆ ಎಲ್ಲ ಇರುತ್ತಲ್ಲ, ಮಗುಗೆ ಸ್ವಲ್ಪ ಸ್ಟ್ರೆಸ್ಫುಲ್ ಅನಿಸುತ್ತೆ.
ಮಗುಗೆ ಸ್ನಾನ ಮಾಡುವಾಗ ಈ ರೀತಿ ಆಂಟಿ ತುಂಬ ಚೆನ್ನಾಗಿ ಕಾಲೆಲ್ಲ ಒತ್ಕೊಟ್ಟು ಚೆನ್ನಾಗಿ ಸ್ನಾನ ಮಾಡಿಸ್ತಾಯಿದ್ರು. ಮತ್ತು ತಲೆ ಕೂಡ ಚೆನ್ನಾಗಿ ಶೇಪ್ ಬರಬೇಕು ಅಂತ ಹೇಳಿ ಮಸಾಜ್ ಮಾಡುವಾಗ ಒತ್ತಿ ಕೊಡ್ತಾಯಿದ್ರು. ಮೂಗೆತ್ತೋದು ಮತ್ತು ಕಣ್ಣತ್ರ ಇದು ಮಾಡೋದು ಅದೆಲ್ಲನೂ ನಮಗೆಲ್ಲ ಬರೋದಿಲ್ಲ ಅದು, ಬಟ್ ಅವರು ಎಷ್ಟು ನೀಟಾಗಿ ಮಾಡ್ತಾಯಿದ್ರು. ಸೊ ಡಾಕ್ಟರ್ಸ್ ಹೇಳೋದೇನು ಅಂತ ಹೇಳಿದ್ರೆ, ನಾವು ಬ್ರೆಸ್ಟ್ ನಿಪ್ಪಲ್ನ ಯಾವುದೇ ಕಾರಣಕ್ಕೂ ಸ್ಕ್ವೀಸ್ ಮಾಡೋದಾಗಲಿ ಹಾರ್ಡಾಗಿ ಪ್ರೆಸ್ ಮಾಡೋದಾಗಲಿ ಮಾಡಬಾರ್ದು ಅಂತೆ. ಸೊ ತುಂಬ ಜನ ಎದೆಯಿಂದ ಹಾಲು ಕೂಡ ತೆಗಿತಾರೆ ಇದು ಸ್ನಾನ ಮಾಡಿಸುವಾಗ. ಆ ರೀತಿ ಮಾಡೋದು ತುಂಬ ತಪ್ಪು ಅಂತ ಹೇಳಿದರು ಡಾಕ್ಟರು. ಸೊ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೇಡಿ. ಮತ್ತು ಮಕ್ಕಳಿಗೆ ಸ್ವಲ್ಪ ಎದೆ ಉಬ್ಬಿ ಬಂದ್ರೂ ಅದು 6 ತಿಂಗಳಾದಮೇಲೆ ಅದ್ರ ಪಾಡಿಗೆ ಅದೇ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರು. ಮಕ್ಕಳು ಆಗತಾನೆ ಹುಟ್ಟಿರ್ತಾರೆ ಅಲ್ವಾ, ಮತ್ತು ಇನ್ನೂ ಕತ್ತು ನಿಂತಿರಲ್ಲ 3 ತಿಂಗಳವರೆಗೂ. ಸೊ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ತಲೆನ ಆ ರೀತಿ ಇಟ್ಕೊಂಡೇ ಸ್ನಾನ ಮಾಡಿಸ್ತಾರೆ. ಮತ್ತು ಇನ್ನೊಂದು ಏನು ಹೇಳಿದ್ರೆ, ಮುಂದ್ಗಡೆ ಏನಕ್ಕೆ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ನೆತ್ತಿ ಹತ್ರ ಕಣ್ಣಿಗೆ ಸೋಪ್ ಹೋಗಬಾರ್ದು ಅಂತ ಹೇಳಿ. ಸೊ ಆ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಕಣ್ಣು ಕೂಡ ಉರಿ ಬರೋದಿಲ್ಲ. ಸ್ನಾನ ಮುಗಿದ್ಮೇಲೆ ಲಾಸ್ಟಲ್ಲಿ ಒಂದು ತಂಬಿಗೆ ನೀರನ್ನ ಇಳೆ ತೆಗೆದ್ಬಿಟ್ಟು ಈ ರೀತಿ ದೃಷ್ಟಿ ತೆಗೆದು ಹಾಕ್ತಾರೆ. ಸೊ ಅದರಿಂದ ಮಕ್ಳಿಗಾಗಿರುವಂಥ ದೃಷ್ಟಿ ಮತ್ತು ಪಾಪು ಏನಾದರೂ ಭಯ ಪಟ್ಟಿದ್ರೆ ಹೋಗುತ್ತೆ ಅಂತ. ಕಿವಿಯಲ್ಲಿ ಮತ್ತು ಒಕ್ಲತ್ರ ನೀರು ಸೇರ್ಕೊಂಡಿರುತ್ತೆ ಅಂತ ಹೇಳಿ ಲಾಸ್ಟಲ್ಲಿ ಈ ರೀತಿ ಉಫ್ ಮಾಡ್ತಾರೆ. ತಲೆ ಸ್ನಾನ ಮಾಡಿಸೋದಕ್ಕೆ ಮೊದಲು ಪಾಪುಗೆ ಫೀಡ್ ಮಾಡಿರ್ತೀವಿ, ಬಟ್ ಆದರೂ ಮಕ್ಕಳಿಗೆ ತಲೆ ಸ್ನಾನ ತುಂಬ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ವಾ. ಸೊ ಹಶ್ವಾಗ್ಬಿಟ್ಟಿರುತ್ತೆ, ಅದಕ್ಕೆ ಅಳ್ತಾ ಇದ್ದ. ಮತ್ತು ಸ್ನಾನ ಮಾಡುವಾಗಲೂ ಅಷ್ಟೇ ಮಕ್ಕಳಿಗೆ ನಿದ್ದೆ ಬಂದುಬಿಡುತ್ತೆ. ಸೊ ನಿದ್ದೆ ಬಂತು ಅಂತ ಹೇಳಿದ್ರೆ ಮಕ್ಕಳು ಅಳ್ತಾರೆ. ಸ್ನಾನ ಆದಮೇಲೆ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಫೀಡ್ ಮಾಡಿ ನಿದ್ದೆ ಮಾಡಿಸ್ಬಿಟ್ರೆ, ಬೆಚ್ಚಗೆ ಸ್ವ್ಯಾಡಲ್ ಮಾಡಿಬಿಟ್ಟು ಮಲಗಿಸಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಮತ್ತು ಲಾಂಗ್ ಅವರ್ಸ್ ಅವರು ನಿದ್ದೆ ಮಾಡೋದ್ರಿಂದ ಫ್ರೆಶ್ ಆಗಿ ಫೀಲ್ ಮಾಡ್ತಾರೆ.
ಸೊ ಫೀಡ್ ಮಾಡಿದ್ಮೇಲೆ ಪಾಪು ಈ ರೀತಿ ಆರಾಮಾಗಿ ನಿದ್ದೆ ಮಾಡಿಬಿಟ್ಟ. ಒಬ್ಬೊಬ್ಬರು ಸ್ನಾನ ಮಾಡಿಸೋ ವಿಧಾನ ಒಂದೊಂದು ರೀತಿ ಇರುತ್ತೆ, ಬಟ್ ನಮಗೆ ಇದು ತುಂಬ ಸೂಟಬಲ್ ಆಗಿತ್ತು ಮತ್ತು ನಮ್ಮ ಪಾಪುಗೂ ತುಂಬ ಹೆಲ್ಪ್ಫುಲ್ ಆಗಿತ್ತು. ಸೊ ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.